ನಾವು ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗವಾಗಿ ವಿಸಿಟ್ ಮಾಡಿದಾಗ ನಾವು ಒಂದು ಗಮನಿಸಿದ್ದು ರಾಜಕಾಲುವೆಗಳು ಪ್ಲಸ್ ಕೆರೆ ಕಟ್ಟೆಗಳು ಇವೆರಡರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾರ. ಇವತ್ತು ಸಾಯಿ ಬಡಾವಣೆ ಬಗ್ಗೆ ಬರ್ತೇವೆ, ಕೊನೆ ಹಂತದಲ್ಲಿ ಮಾತನಾಡ್ತೇನೆ. ಆದರೆ ಅರಸು ಕಾಲೋನಿಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತೇನು ರಾಜಕಾಲುವೆ ಹಿಂದೆ ನಮಗೆ ಒಂದು ಪ್ಲಾನ್ ಕೊಡಿ ಅಂತಕ್ಕಂಥದ್ದು, ಅಲ್ಲಿ ಯಾರೋ ಪಾಪ ಅಮಾಯಕ ಒಬ್ಬ ಅಧಿಕಾರಿ ಬಂದಿದ್ರು. ಈ ಸರ್ವಣ ಅವ್ರು ಹೇಳ್ದಂಗೆ ನಿನ್ನೆ ದಿನ ಈ ತರ ನಮ್ಮ JDLP ನಾಯಕರು ಎಲ್ಲ ಶಾಸಕ ಮಿತ್ರರ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೇವೆ, ದಯಮಾಡಿ ಅದಕ್ಕೆ ಪೂರಕವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ಬರಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ರು ಕೂಡ ಯಾರು ಕೂಡ ಇವತ್ತು ಬಂದು ಆ ಮನವಿಗೆ ಸ್ಪಂದಿಸಿಲ್ಲ. ಇದೇನು ನಾವ್ಯಾವುದೋ ನಮ್ಮನೆ ಕೆಲಸಕ್ಕೆ ನಾವು ಬಂದಿರತಕ್ಕಂಥದ್ದಲ್ಲ, ಇದು ಜನರ ಸೇವೆ, ಜನಕ್ಕೋಸ್ಕರ ಬಂದಿದ್ದೇವೆ, ಅದಕ್ಕೋಸ್ಕರ ಕರೆದಿದ್ದೇವೆ. ಆದರೆ ಯಾರು ಪೂರಕವಾಗಿ ಸ್ಪಂದಿಸಿಲ್ಲ. ಯಾರೋ ಒಬ್ಬ ಅಮಾಯಕ ಅಧಿಕಾರಿ ಒಬ್ರು ನಿಂತ್ಕೊಂಡಿದ್ರು ಅರಸು ಲೇಔಟ್ ಅಲ್ಲಿ. ಇನ್ಫ್ಯಾಕ್ಟ್ ಬಾಬಣ್ಣ ಅವರು ಕೇಳಿದ್ರು, ಏನಪ್ಪ ಹಿಂದೆ ಇದ್ದಂತ ಪ್ಲಾನ್ ಏನಾದ್ರು ನಿನ್ ಕೈನಲ್ಲಿ ಇದೆಯಾ? ಇವತ್ತೇನು ಸಂಪೂರ್ಣವಾಗಿ ಈ ರಾಜಕಾಲುವೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ, ನಾನು ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ, ಬಹಳ ಅತ್ಯಂತ ಬಲಿಷ್ಠವಾದಂಥ ರಾಜಕಾರಣಿ. ಬಹುಶಃ ಮಾಧ್ಯಮದ ಮಿತ್ರರಿಗೆ ಈಗ ನಮ್ಮ ಜೊತೆ ಬಂದಿದ್ರಿಂದ ಎಲ್ಲ ಗಮನದಲ್ಲಿ ಇರ್ತದೆ, ಯಾರ ಒಂದು ಪ್ರಾಪರ್ಟಿ ಅದು ಅಂತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ರಾಜಕಾಲುವೆ ಹೋಗ್ತಾ 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 ಎಲ್ಲಿದೆ ರಾಜಕಾಲುವೆ ಅಂತ ನೋಡಿದ್ರೆ ಸಂಪೂರ್ಣವಾಗಿ ನ್ಯಾರೋ ಡೌನ್ ಆಗಿದೆ. ರಾಜಕಾಲುವೆ ಅಂತಕ್ಕಂಥದ್ದು ಇಲ್ಲಿ ಇದೆಯಾ ಅಂತಕ್ಕಂಥದ್ದು ಅಲ್ಲಿ ಹೋಗಿ ನಿಂತು ನೋಡಿದಾಗ ಓ ಹಿಂದೆ ಇತ್ತೇನೋ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲ ಒಂದು ಭಾವನೆ ಸೃಷ್ಟಿಯಾಗಿದೆ. ಈ ರೀತಿ ನಾನು ಒಂದು ಹೇಳ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವತ್ತು ರಾಜಕಾಲುವೆಯನ್ನ ನುಂಗಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಒಂದು ಪ್ರಶ್ನೆ ಕೇಳಬೇಕು, ಇವತ್ತು ಏನಾದ್ರು ಪ್ರಾಪರ್ಟಿ ಟ್ಯಾಕ್ಸ್ನ ಒಂದು ದಿನ ಏನಾದ್ರು ತಡ ಆಗಿ ಅದನ್ನ ಭರ್ತಿ ಮಾಡ್ತಕ್ಕಂಥದ್ದಕ್ಕೆ ಏನಾದ್ರು ಲೇಟ್ ಆದ್ರೆ ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡು ಹೇಳ್ದಂಗೆ ಅದು ಲೇಟ್ ಫೀಸು ಬಡ್ಡಿಯನ್ನು ಕಟ್ಟಿಸ್ಕೊಳ್ತೀರಿ, ಜೊತೆಲಿ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ನ ಜನಗಳ ಹತ್ರ. ಆದ್ರೆ ಅದಕ್ಕೆ ಪೂರಕವಾಗಿ ನೀವೇನ್ ಮಾಡ್ತಿದ್ದೀರಿ? ಕೆರೆಗಳು ನುಂಗಾಕಿದಿರಿ, ರಾಜಕಾಲುವೆಗಳ ಮೇಲೆ ಏನು ಸರ್ಕಾರಿ ಶಾಲೆಗಳು ಕಟ್ಟಿದ್ದೀರಾ, ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ, ದೇವಸ್ಥಾನಗಳ ನಿರ್ಮಾಣ ಆಗಿದೆಯಾ? ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಬೆಂಗಳೂರು ನಗರದಲ್ಲಿ ಅವರೊಂದು ಟೂರ್ ಪ್ಲಾನ್ ರಿಲೀಸ್ ಮಾಡಿ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಡ್ತೇವೆ ಅಂತಕ್ಕಂಥ ವಿಷಯವಾಗಿ ನಿನ್ನೆ ದಿನ ಏನು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬೆಳಗ್ಗೆ ನಾನು ಪತ್ರಿಕೆ ತೆಗೆದು ನೋಡಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜಕಾಲುವೆಯನ್ನ ಯಾರಾದ್ರೂ ಅದನ್ನ ಕಬಳಿಸ್ಕೊಳ್ಳಿರ್ತಕ್ಕಂಥ ಪ್ರಕರಣಗಳು ಕಣ್ಣು ಮುಂದೆ ಕಂಡು ಬಂದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥದಕ್ಕೆ ಮುಲಾಜ್ ನೋಡ್ದಿರಾ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಹೇಳಿಕೆ, ಅವರ ಒಂದು ಮಾತು. ಆದ್ರೆ ಯಾರ್ಯಾರು ರಾಜಕಾಲುವೆಯನ್ನ ಇವತ್ತು ಕಬಳಿಸ್ಕೊಂಡಿದ್ದಾರೆ, ಅಲ್ಲಿ ಈ ತರ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳು ಕಟ್ಕೊಂಡು ಮನೆ ಇದು ಆಫೀಸ್ ಬಾಡಿಗೆಗಳು ಕೊಟ್ಕೊಂಡಿದ್ದಾರೆ, ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದ? ಇದು ವಾಸ್ತವಕ್ಕೆ ಹತ್ರವಾದಂತ ಮಾತಾ? ಬಲಿಷ್ಠರು, ಪ್ರಭಾವಿಗಳು, ನೀವೇನ್ ಬೇಕಾದ್ರೂ ಕರಿಬಹುದು ಅವ್ರನ್ನ, ಆಗತ್ತಾ ಇದು? ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಪಾಯಿಂಟ್, HRBR ಲೇಔಟ್ ಅಲ್ಲಿ ನಮ್ಮ ಸಾಯಿ ಬಡಾವಣೆಗೆ ಬಂದ್ವಿ. ಸಾಯಿ ಬಡಾವಣೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಮಳೆಗಾಲ ಬಂದಂತ ಸಂದರ್ಭದಲ್ಲಿ 3 ಅಡಿ 5 ಅಡಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಮನೆ ಗೋಡೆಗಳು ನೋಡಿದ್ರೆ ಇವತ್ತಿಗೂ ತ್ಯಾವ ಹಂಗೆ ಉಳ್ಕೊಂಡಿದೆ. ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಡಾವಣೆಯಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕುಟುಂಬಗಳು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಪಾಪ ಅಲ್ಲಿ ಮನುಷ್ಯರು ವಾಸವಾಗ್ತಕ್ಕಂಥ ವಾತಾವರಣನೇ ಇಲ್ಲ. ಬಾಬಣ್ಣ ಅವರು, ನಾವು, ಸರ್ವಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು, ಹರೀಶ್ ಅವರು, ಸ್ವರೂಪ್ ಅವರು ಎಲ್ಲ ನೋಡಿದಾಗ ಒಂದು ಮಳೆ ನೀರು ಬಂದು ಈ ರೀತಿ ನಿಂತಂತ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಬಹುದು. ಅದರಿಂದ ಏನಾಗುತ್ತೆ, ಈಗ ಡೆಂಗ್ಯೂ ಅಂತೀವಿ, ಮಲೇರಿಯಾ ಅಂತೀವಿ, ನಾನಾ ಥರದ ವೈರಸ್ಗಳಿಗೆ ಇವತ್ತು ಈ ಸಾಂಕ್ರಾಮಿಕ ರೋಗ ಹರಡ್ತಕ್ಕಂಥದ್ದಕ್ಕೆ ನೀರು ನಿಂತಿದೆ. ನನಗೆ ಹೇಳ್ತಾ ಇದ್ರು ಜನ ಅಲ್ಲಿ ಭೇಟಿ ಕೊಟ್ಟಾಗ, ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ತರಾತುರಿಲಿ ಪಾಪ ಅಧಿಕಾರಿಗಳು ಬಂದು ಒಂದಷ್ಟು ವ್ಯವಸ್ಥೆಗಳು ಅವ್ರ ಕಣ್ಮುಂದೆ ಬಂದಾಗ ಮತ್ತೆ ಜನ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇರ್ಸು ಮುರ್ಸಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ
ಅದೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಕೆಲಸ ಮಾಡಿ ಹೊರಟುಬಿಟ್ಟಿದ್ದಾರೆ ಪಾಪ. ನಾನು ಜನಕ್ಕೆ ಕೈ ಜೋಡಿಸಿ ಒಂದು ಮನವಿ ಮಾಡ್ತೇನೆ, ವರ್ಷಕ್ಕೆ ಒಂದು ಸಲ ಅಥವಾ 2 ಸಲಿನೂ ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಾಗ ಇಡೀ ಬಡಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ ಕೇವಲ 1 ವಾರದ ಚರ್ಚೆ ಆಗಿರಬಾರದು ದಯಮಾಡಿ. ಯಾಕೆಂದ್ರೆ ನಿಮ್ ಜೊತೆ ಧ್ವನಿಗೂಡಿಸೋದಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನದಲ್ಲಿ ಕುಮಾರಣ್ಣ ಅವರ ನಾಯಕತ್ವದಡಿ ಸದಾಕಾಲ ನಿಮ್ ಜೊತೆಯಲ್ಲಿ ಕೈ ಜೋಡಿಸ್ತೇವೆ. ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು, ಕೇವಲ ವರ್ಷಕ್ಕೆ 1 ಸಲ ನೀವು ಬಂದು ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ. ನಡೀರಿ ಒಂದು ತಂಡ ಹೋಗೋಣ, ನಡೀರಿ ಒಂದು ಆಯೋಗ ಕಟ್ಟೋಣ, ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ.